ಮಟನ್ ತುಂಬಾ ಇಷ್ಟಪಡೋರ್ಗೆ ಈ ತರ ಒಂದ್ಸಲಿ ಮಟನ್ ಫ್ರೈ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವ್ ಇದನ್ನ ಡ್ರೈ ತರ ಆದ್ರೂ ಮಾಡ್ಕೋಬಹುದು. ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕಾದ್ರೆ ಆ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೋಬಹುದು. ಇದನ್ನ ಮಾಡ್ಲಿಕ್ಕೆ ಒಂದ್ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ನಾನಿಲ್ಲಿ ಒಂದು ಚಾಪ್ ಮಾಡ್ಕೊಂಡಿರುವಂತ ಈರುಳ್ಳಿ, ಒಂದು 4 ರಿಂದ 5 ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಂಡು ಮಟನ್ ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಹಾಕೊಂಡು ಕ್ಲೀನ್ ಆಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದು 4 ವಿಷಿಲ್ ಹಾಕ್ಸ್ಕೊತಿದೀನಿ. ನಂತರ ಒಂದು ಪ್ಯಾನ್ಗೆ ಧನ್ಯ ಬೀಜ, ಸೋಂಪು, ಶಾಯಿ ಜೀರಾ, ಮೆಂತ್ಯ, ಚಕ್ಕೆ, ಲವಂಗ, 4 ರಿಂದ 5 ಒಣಮೆಣಸಿನ್ಕಾಯಿ, ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ನಂತರ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಫೈನ್ ಪೌಡರ್ ಮಾಡ್ಕೊಳ್ಳಿ. ಮಟನ್ ಕ್ಲೀನ್ ಆಗಿ ಬೆಂದ ಮೇಲೆ ಅದನ್ನ ಒಂದು ಪ್ಯಾನ್ಗೆ ಶಿಫ್ಟ್ ಮಾಡ್ಕೊಂಡು ಪೌಡರ್ ಮಾಡ್ಕೊಂಡಿರುವಂತ ಮಸಾಲಾನ ಹಾಕೊಂಡು ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನೀವು ಸ್ವಲ್ಪ ನೀರ್ ಹಾಕೊಂಡ್ರೆ ಸ್ವಲ್ಪ ಗ್ರೇವಿ ಆಗುತ್ತೆ. ಡ್ರೈ ಬೇಕಂದ್ರೆ ನೀರ್ ಹಾಕೋಬೇಡಿ. ಚಾಪ್ ಮಾಡ್ಕೊಂಡಿರುವಂತ ಕೊತ್ಮಿರಿ ಪುದೀನ ಹಾಕೊಂಡು ನಿಂಬೆ ರಸ ಇಂಟ್ಕೊಂಡ್ರೆ ಸ್ಪೈಸಿ ಆಗಿರುವಂತ ಟೇಸ್ಟಿ ಆಗಿರುವಂತ ಮಟನ್ ಫ್ರೈ ಸವಿಯಲು ಸಿದ್ಧ. ನೀವೊಂದ್ಸತಿ ಟ್ರೈ ಮಾಡಿ. ಥ್ಯಾಂಕ್ ಯು.